ಕಾಪು ತಾಲೂಕಿನ ಮೂಳೂರು ಗ್ರಾಮದಲ್ಲಿ ಕಾಪು ಪುರಸಭೆ ವತಿಯಿಂದ ನಿರ್ಮಿಸಲು ಹೊರಟಿರುವ ಕೊಳಚೆ ನೀರು ಶುದ್ಧೀಕರಣ ಘಟಕ ನಿರ್ಮಾಣ ವಿರೋಧಿಸಿ ಎಸ್ಟಿಪಿ ನಿರ್ಮಾಣ ವಿರುದ್ಧ ಸಮಿತಿ ಮೂಳೂರು ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಭಾಗವಹಿಸಿದ್ದು ವಿಶೇಷ. ಪುರಸಭೆಗೆ ಕೊಳಚೆ ನೀರು ಶುದ್ಧೀಕರಣ ಘಟಕ ಅತ್ಯಗತ್ಯ, ಆದರೆ ಇದರಿಂದ ಸ್ಥಳೀಯರಿಗೆ ಸಮಸ್ಯೆ ಆಗಲಿದ್ದು, ಸ್ಥಳೀಯರಿಂದ ವಿರೋಧ ಇರುವುದರಿಂದ ಪರಿಸರ ಸಂಬಂಧಿ ಇತರೆ ಸಮಸ್ಯೆ ಎದುರಾಗಿರುವುದರಿಂದ ಇದಕ್ಕೆ ಪರ್ಯಾಯವಾಗಿ ತಕ್ಷಣವೇ ಬೇರೆ ಕಡೆಗೆ ಸ್ಥಳಾಂತರಿಸುವಂತೆ ಅಥವಾ ಬದಲಿ ಸ್ಥಳ ಗುರುತಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದ್ದಾರೆ. ಮೂಳೂರು ಎಸ್ಟಿಪಿ ನಿರ್ಮಾಣ ವಿರುದ್ಧ ಸಮಿತಿ ಅವರೊಂದಿಗೆ ಶಾಸಕರು ಕಾಪು ತಹಶೀಲ್ದಾರ್ ಅನಂತ ಶಂಕರ್ ಹಾಗೂ ಕಾಪು ಪುರಸಭೆಯ ಮುಖ್ಯಾಧಿಕಾರಿ ನೀಲಕಂಠ ಮೇಸ್ತಾ ಅವರಿಗೆ ಮೂಳೂರು ಪರಿಸರದಲ್ಲಿ ಕೊಳಚೆ ನೀರು ಶುದ್ಧೀಕರಣ ಘಟಕ ನಿರ್ಮಿಸದಂತೆ ಮನವಿ ಸಲ್ಲಿಸಲಾಗಿದೆ. ನಾನು ಯಾರಿಗೆ ಸರ್ಕಾರವನ್ನು ಜಾಗ ನಾನು ಕೊಡ್ತೇನೆ ಅಲ್ಲಿ ಇದು ಮಾಡಿದ್ದಾರೆ. ಆ ಕಡೆ ತುಂಬ ಡಿಸ್ಟೆನ್ಸ್ ಏನಾಗುತ್ತೆ. ಈಗ ಅಲ್ಲಿ ಸರ್ಕಾರ ಮಠ ಚರ್ಚೆ ಮಾಡಿ ಮಾತಾಡಿಸಿ ಇದು ಮಾಡೋಣ. ಭವನ ಗೊತ್ತಾಯ್ತಲ್ಲ. ಮತ್ತು ನಾನು ನೇರವಾಗಿ ಹೇಳ್ತೇನೆ, ಇದನ್ನು ಯಾವುದೂ ಮಾಡೋದಿಲ್ಲ. ಅಫ್ಕೋರ್ಸ್ ನಿಮಗೆ ಪ್ರೆಷರ್ ಇದೆ, ಅಲ್ಲಿ ನ್ಯಾಷನಲ್ ಗ್ರೀನ್ ಫೀಲ್ಡ್ನಲ್ಲಿ ನಿಮಗೆ ಪ್ರೆಷರ್ ಇದೆ, ಮಾಡಬೇಕು ಅಂತ ಒತ್ತಡ ಇದೆ, ಗೋಡಬೇಕು ಚರ್ಚೆ ಆಗ್ತಿದೆ, ಅವ್ರಿಗೆ ತೊಂದರೆ ಇದೆ. ಆದರೆ ಜನರಿಗೆ ತೊಂದರೆ ಮಾಡೋದು ಬೇಡ, ಬೇರೆ ವಿಧಾನ